ಅಮ್ಮನಿಗೆ ಮೊಬೈಲ್ ಸರಿ ಇಲ್ಲ, ಅದಕ್ಕೆ ಮೊಬೈಲ್ ಕೊಡಿಸು ಅಂತ ಹೋಗ್ತಿದ್ದೀನಿ. ಆ್ಯನಿವರ್ಸರಿ ಗಿಫ್ಟ್. ಅಬ್ಬಾ ಗೈಸ್, ನಾವು ಫ್ಯಾಮಿಲಿ ಎಲ್ಲ ಕಟೀಲಿ ಹೋಗ್ತಿದ್ದೇವೆ. ಗೈಸ್ ನೋಡಿ ಸರ್, ನನ್ನ ಮೇಲೆ ಅಪವಾದ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಗೈಸ್. ಇವತ್ತೇನಂದರೆ ನನ್ನ ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ಸೊ ಅಮ್ಮನಿಗೆ ಮೊಬೈಲ್ ಸರಿ ಇಲ್ಲ, ಅದಕ್ಕೆ ಮೊಬೈಲ್ ಕೊಡಿಸು ಅಂತ ಹೋಗ್ತಿದ್ದೀನಿ. ಈಗ ಹೊರಡಬೇಕು ಮೊಬೈಲ್ ತೊಗೊಂಬರ್ಲಿಕ್ಕೆ. ಮತ್ತು ಅಪ್ಪನಿಗೆ ಮೊದಲೊಂದು ಸರಿ ತೊಗೊಂಡಿದ್ದೆ, ಅಂದರೆ ನಾನು ದುಬೈಯಿಂದ ಬಂದ ಕೂಡಲೇ ಅಪ್ಪನಿಗೆ ಕೊಡಿಸಿದ್ದೆ. ಸೊ ಈಗ ಅಮ್ಮನಿಗೆ ಕೊಡಿಸ್ಬೇಕಂತ ಹೋಗ್ತಿದ್ದೇನೆ. ಅಮ್ಮನಿಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ. ಓಕೆ ಗೈಸ್, ಈಗ ಹೋಗ್ತೇನೆ. ಗೈಸ್, ಪ್ಯಾಕ್ ಎಲ್ಲ ಮಾಡಿ ಆಗಿತ್ತು ಮೊಬೈಲನ್ನು. ನಾನು 2 ದಿನ ಮುಂಚೆ ಬಂದಿದ್ದೆ ಅಷ್ಟೇ ಇದು ಮೊಬೈಲ್ ತೊಗೊಳ್ಳಿಕ್ಕೆ. ಮತ್ತು ಇದೆಲ್ಲ ಪ್ಯಾಕ್ ಮಾಡಿಸಿ ಸರ್ಪ್ರೈಸ್ ಆಗಿ ಕೊಡುವ ಅಂತ ಸುಮ್ಮನೆ. ಈಗ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದೇವೆ. ಅಪ್ಪನಿಗೊಂದು ಇಯರ್ಫೋನ್ ತೊಗೊಂಡಿದ್ದೇನೆ, ಮತ್ತು ಅಮ್ಮನಿಗೊಂದು ಮೊಬೈಲ್ ತೊಗೊಂಡು ಹೋಗ್ತಿದ್ದೇನೆ. ಆ್ಯನಿವರ್ಸರಿ ಗಿಫ್ಟ್. ಅಬ್ಬಾ, ಹ್ಯಾಪಿ ಆ್ಯನಿವರ್ಸರಿ. ನೋಡಿ ಓಪನ್ ಮಾಡಿ. ಸೂಪರ್. ಖುಷಿ ಆಗ್ತುಂಟಾ ಮಗನ ಕಡೆಯಿಂದ ಮೊಬೈಲ್? ಸೂಪರ್. ಇದು ಅಪ್ಪನಿಗೆ ತೆಗೆಸಿಕೊಟ್ಟದ್ದು. ಮತ್ತೆ ಇದು ಅಮ್ಮನಿಗೆ ಸ್ಯಾರಿ. ಹಲೋ ಗೈಸ್, ನಾವು ಫ್ಯಾಮಿಲಿ ಎಲ್ಲ ಕಟೀಲಿ ಹೋಗ್ತಿದ್ದೇವೆ ವಿತ್ ಮೈ ಕಾರ್. ಈಗ ಎಲ್ಲರೂ ಸಹ ಹೊರಟಿದ್ದೇವೆ. ಅಣ್ಣೊಬ್ಬ ಬರಲಿಕ್ಕಿದ್ದ, ಅಲ್ಲಿಂದ ಕರ್ಕೊಂಡು ಹೋಗಿ ಮತ್ತೆ ಅಮ್ಮನ್ನು ಕ್ಲಿನಿಕ್ಕಿಂದ ಕರ್ಕೊಂಡು ಹೋಗ್ಬೇಕು. ನಮ್ಮ ಅಣ್ಣ ಸಹ ಬಂದ. ಈಗ ಹೊರಗಡೆ ತೆಗೀತು ಗಾಡಿ. ಇಲ್ಲೊಬ್ಬ ಗೇಟ್ ಆಗ್ತದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಗೈಸ್, ನಾವೀಗ ಕಾರಲ್ಲಿದ್ದೇವೆ. ಇಲ್ಲಿ ನೋಡಿ ನಮ್ಮ ಪೈಲಟ್, ನಮ್ಮ ಅಪ್ಪಾಜಿ ನೋಡಿ ಗೈಸ್, ಯಾವಾಗ ನೋಡಿ ಮೊಬೈಲ್ ಕೆಟ್ಟೋಗಿದೆ ಜೀವನ. ಸಾರಿ, ಜೀವನ ಅಂತ ಕೆಟ್ಟೋಗಿದೆ ಅಂತ ಹೇಳ್ತಾರ. ಜನರೇಷನ್ ಕೆಟ್ಟೋಗಿದೆ ಜನರೇಷನ್ ಗೈಸ್. ಇಡೀ ದಿನ ಮೊಬೈಲ್ ನೋಡ್ತಾರೆ. ಗೈಸ್, ನಮ್ಮನೆಯ ರಾಣಿ ಬಂದ್ರೆ ಅವ್ರು ಹಿಂದೆಗಡೆ ಯಾವಾಗ ಕೂತ್ಕೊಳಿಕ ಅವ್ರು ಹಿಂದೆಗಡೆ ಕುತ್ಕೊಂಡ ಇಷ್ಟ ಇಲ್ವಾ? ಬಂದ್ರೆ ನೋಡಿ ಗೈಸ್, ನಮ್ಮನೆ ರಾಣಿ. ಮಲ್ಲಿಗೆ ಸ್ಮೆಲ್ ನೋಡಿ. ಸಾಮ್ರಾಣಿ ನಾ ಹೇಳಿ ರಾಣಿ ಅಮ್ಮ. ನೋಡಿದ್ರೆ ನಾನು ಫುಲ್ ಟೆನ್ಷನ್ ಆಗಿ ಹೋಗಿತ್ತ, ಮಮ್ಮಿಗೆ ಎಂತ ಹಿಡುದು ಅಂತ. ಅಲ್ಲಿ ಅಲ್ಲ, ನಿಮ್ದು ರಿಯಾಕ್ಷನ್ ಆಗಿತ್ತು. ನಾನಂತ ಇದು ತೋರಿಸಲಿಲ್ಲ. ಇವರು ಹೇಳಿದ್ರು, ಪ್ರೀತಿಗೆ ನಮ್ಮ ಹೇಳಿದ್ರು, ನಿಮ್ಗೆ ಮೊಬೈಲ್ ಬಂದಿದೆ ಎಂತ ಹೆಸರು ಹೇಳಿದ್ರ ಮೊಬೈಲ್ ಅಂಗಡಿದ್ರು. ಕವರ್ ನೋಡಿ ಹೇಳಿದ್ರು ಮೊಬೈಲ್ ಬಂದು. ನಾನು ಅದಕ್ಕೆ ಇಲ್ಲ ಹೇಳುದ. ನಾನಂದ್ರೆ ಮೊಬೈಲ್ ತಗೊಳ್ಳಿಕ್ಕೆಲ್ಲ ಹೋಗುದಿಲ್ಲ. ಅದಕ್ಕೆ ಪಡುಬಿದ್ರಲ್ಲಿ ಗಡ್ಬಡ್ ಅಂತ ನಾನು ಫುಲ್ ಸರ್ಪ್ರೈಸ್ ಆಗಿ ಕೊಡುವಂತಿದ್ದದ. ವಿಡಿಯೋ ತೆಗ್ದೇನೆ, ವಿಡಿಯೋ ತೆಗ್ದು ಹೀಗೆ ಬರ್ತಿದ್ದೇನೆ. ಮನೇಲಿಲ್ಲ ಯಾರು ಸಹ. ನೋಡುವ ಪ್ರೀತಿಕ ಮನೆ ಕುತ್ಕೊಂಡಿದ್ದಾರೆ ಅಂತ. ನಾನು ಹೊರಗೆ ಬರುವಾಗ ನಾನು ಮನೆಯಲ್ಲಿ ಸಿಟ್ಟಲ್ಲಿ ಬರ್ತಾ ಇದ್ದೆ ಹೊರಗೆ, ಬೈಕೊಂಡು. ಹೌದು, ಅಲ್ಲಿ ಲೇಟ್ ಆಯ್ತಾ? ಪ್ರೊಸೀಜರ್ ಲೇಟ್ ಆಯ್ತು. ಅಲ್ಲ, ನಿನ್ನ ಮೊನ್ನೆ ಆಗ್ಲಿಲ್ಲ ಪ್ರೊಸೀಜರ್? ಇಲ್ಲ, ಆಗ್ಲಿಲ್ಲ ಅಷ್ಟು. ಯಾಕೆ ಮೊನ್ನೆ ಆಗಿದೆ ಇದು ಮೊಬೈಲ್ ಎಲ್ಲ? ಮತ್ತೆ ಇವತ್ತು ಹೋಗಿ ಒಂದು ತರ್ಲಿಕ್ಕೆ ನಿಂಗೆ ಗೊತ್ತಿತ್ತ ಗುಂಡನಿಗೆ? ಯಾವಾಗ ಹೇಳಿದ್ ನೀನು? ನಾ ಮೊನ್ನೆ ಹೇಳಿದೆ ಅವತ್ತು. ಸಂಡೇ ಹೇಳಿದ, ಮಾರ್ನಿಂಗ್ ಬಂದಿದ್ದ. ಅಷ್ಟೇ ವ್ಲಾಗ್ ಅಲ್ಲಿ ಗುಂಡ ಮೂಡೆ ಇಡ್ಲಿ ಅಂತ ತೆಗಿತನ. ಗುಂಡ ಅಂದ್ರೆ ಇವನೇ ಗೈಸ್, ಇತೀಶ್ ಗುಡಿಗಾರ್. ಇನ್ಸ್ಟಾದಲ್ಲಿ ಉಂಟು ನೋಡಿ. ಅದು ಮೋಕೆಯಲ್ಲಿ ಕರೆಯುದು.
ಮೋಕೆ ಅದೆಂತ ಸಾಂಗ್ ಇತ್ತಲ್ಲ, ಎಲ್ಲಾರು ಗುಂಡು ಎಲ್ಲರೂ ಸೇರಿಕೊಂಡು ಸೀಮೆ ದಡ್ಡೆ ಮಾಡುವ ಕೈಯಲ್ಲಪ್ಪ. ಅದಕ್ಕೆ ಗುಂಡ ಅಂತ ಸೇರಿಸು. ಎಲ್ಲರೂ ಸೇರಿ ಗುಂಡ ಮಾಡುತ್ತಿರುವ ಮೊನ್ನೆ ಇಲ್ಲಿ ನಾನೊಬ್ಬ celebration ಇತ್ತಲ್ಲ? ಬಡವ. celebration. ಎಲ್ಲಿ ಅಲ್ಲಿಯಾ? ಪೂಜೆ ಮಾಡಿದೆ. ಮಳೆ ಇತ್ತಾ? ಮಳೆ ಇದ್ದದಲ್ಲಿ. ಹಾ ಮಳೆ ಇದ್ದದ್ದು, ಬಸ್ಸಲ್ಲಿ ಹೋದ ಒಳ್ಳೆದಾಗ್ತದೆ. ವಂಡರ್ಲಕ್ಕೆ ಹೋಗುವಾಗ. ವುಮನ್ಸ್ ಆಯ್ತಾ? ಏಪ್ರಿಲ್ ಫಸ್ಟ್ ವೀಕ್ ಅಲ್ಲ ಅದು? ಹಾ. ಜೂನ್ ಅದ್ರದಷ್ಟು ಗಮ್ಮತ್ ಹಾಸಲ್ಲ ಅಲ್ಲ ವಂಡರ್ಲದಲ್ಲಿ. ಆಗ ಮೊನ್ನೆ ಅಷ್ಟ ಆಡಿಸ ನಮ್ಗೆ ಆಡುವಂತ ಆಗ್ತಿತ್ತು ಮಾರ್ರೆ. ಫಸ್ಟ್ ದಿನ ಏನಂತ ಮಜಾ ಮಾಡ್ತಿದ್ದೆ. ಫಸ್ಟ್ ಗೇಮ್ ಅಲ್ಲಿ ಮಜಾ ಆಗ್ತಿತ್ತು. ಅದು ಸರ್ಕಲ್ ಇದುಂಟಲ್ಲ, ಫಸ್ಟ್ ಗೇಮ್ ಅದಕ್ಕೆ ಹೋದದ್ದು. ಅದಕ್ಕೆ ಆಗಿದೆ ಇಳಿಲಿದ್ದು. ಅವನ ಹತ್ರ ಹೇಳಿದ್ರೆ ಒಂದು ಪೆಟ್ಟು ಆಗ್ತೇನೆ ನಾನು ಇಳಿದೆ ಹೇಳಿದ್ರೆ. ಗೈಸ್, ನಾನು ಹೇಗೆ ಕಾಣಿಸ್ತಿದ್ದೇನೆ? ಫುಲ್ ಲುಂಗಿ ಮತ್ತೆ ಶರ್ಟ್. ನಿಂಗಪ್ಪನ shirt ಹಾಕುದಿಲ್ವಾ? ಇಪ್ಪತ್ತೊಂದು ಆಗ್ತದೆ ಮನೆಗೆ ಯಾರು ಮಳೆಗಾಲದಲ್ಲಿ ಮಾರೆ. ಮಳೆಗಾಲ ಎಂತ ಆಯ್ತಾ, ಫುಲ್ ಫ್ಯಾಷನ್ ಆಗಿ ಹೋಗ್ಬೇಕು ಯಾವ್ದು ಸಹ. ಕಟ್ಪಾಡಿ ರೋಡ್ ನೋಡಿದ್ಯಾ? ಎಲ್ಲಿ ತನಕ ಟರ್ನ್ ಆಯ್ತಾ? ಇಲ್ಲ ಆಗಿಲ್ಲ, ಅದು ಕಡೆ ಮಾತ್ರ ಆಗಿದೆ. ಅದು ಸಹ ಅದು ಸಹ ಯೂಟರ್ನ್ ಎಲ್ಲಿಂದ ಮಮ್ಮಿ? ಇಲ್ಲಿಂದ ಚೆನ್ನಾಗಿ ಹೋಗ್ಬೇಕು. ಅಲ್ಲ ಅಲ್ಲ ಹೇಳಿ ನಾವು ಮೊನ್ನೆ ಮಟ್ಟಿಗೆ ಹೋಗಿದ್ದೇವೆ. ಜಂಕ್ಷನ್ ಅಲ್ಲಿ ಟರ್ನ್ ಆಗ್ಲಿಕ್ಕೆ ಆಗುದಿಲ್ಲ. ಒಂದು ಯಾರಾದ್ರೂ 20 ರೂಪಾಯಿ ಪೆಟ್ರೋಲ್ ಹಾಕೋ ಬಂದಿಲ್ಲ, ಟರ್ನ್ ಹಾಕುವ ಸರ್ಕಲ್ ಅಲ್ಲಿ ನಿಲ್ಲಿಸ್ಕೊಂಡು ದೂರ ಹೋಗ್ಬೇಕು. ಇದಕ್ಕೆ ಹಾರ್ನ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ವಾ? ಇದೆಂತ ಅವರದ್ದು ರಿಕ್ಷಾದವ್ರದ್ದು ಹಾರ್ನ್ ಉಂಟಲ್ಲ, ಅದು ಹಾಕುವ. ದೊಡ್ಡ ಸೌಂಡ್, ಲಾರಿ ಸೌಂಡ್ ಇದು. ದೇವಸ್ಥಾನಕ್ಕೆ ಹೋಗೋ ಟೈಮ್ ಬಿತ್ಕೊಡುದು. ಇಲ್ಲಿ ನೋಡಿ, ಮಳೆಗೆಲ್ಲ ಮನೇಲಿ ಇದ್ದಾರೆ. ಇಲ್ಲ ಕೆಲವರೆಲ್ಲ ಹೋಗ್ತಾರ ದೇವಸ್ಥಾನ. ಅರೆ ಕೃಷ್ಣ ಮಠ ಪಾರ್ಕಿಂಗ್ ಎಂತದ ಗಲೀಜು. ಅಲ್ಲನಾ ಅದೀಗ ಮೋದಿ ಬಂದ ಮೇಲೆ ಈಗ ಜನ ಟೂರಿಸ್ಟ್ ಜಾಸ್ತಿ ಆಗಿದೆ. ಎಂತ ಟೂರಿಸ್ಟ್ ಮಾರೆ, ಯಾವಾಗ ನೋಡಿದ್ರೆ ಪಾರ್ಕಿಂಗ್ ಫುಲ್ ಆಗಿರ್ತದೆ. ನಾವು ಬರುವ ಕೆಲಸ ಅದು ಹೆಂಗಸರಮ್ಮ, ಎಂತ ಅಡ್ಡ ಬರುತ್ತೀಯ? ಊರಿನವ್ರು ಯಾರು ಇಲ್ಲ ಅಂತ ಈಗ. ಸ್ಲೋ ಬರ್ಬೇಕಲ್ಲಿ. ಎಂತ ಸ್ಲೋ ನನ್ನಷ್ಟು ಸ್ಲೋ ಯಾಸ ಬರ್ಲಿಕ್ಕಿಲ್ಲ. Guys, ನೋಡಿ ಸೈಸ್ ನನ್ನ ಮೇಲೆ ಅಪವಾದ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು ಸಂತೋಷ ಬಿಡ್ಲಿಕ್ಕೆ ಹೋಗಿದ್ದೇನೆ ಮಾರೆ. ಅದೆಲ್ಲ ಹೇಳ್ಬಾರ್ದು, ಅದು ನಮ್ಮ ಸೀಕ್ರೆಟ್. ಗಾಯ್ಸ್, ನಾವೀಗ ಟೋಲ್ ಬಂದ್ವಿ, ಅಲ್ಲೇ ಕಟ್ ಆಯ್ತು. ಬಾಯ್. 55 ರುಪೀಸ್ ಕಟ್ ಆಯ್ತು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಫುಲ್ ಮಳೆ. ಇಲ್ಲಿ ಅಂತ ಫುಲ್ ಮಳೆ ಬಂದಿದೆ. ಇವನಿ ಪ್ರೀತಿ ಹುಟ್ಟಿದೆ. ಅಣ್ಣಂಗೆ ಲವ್ ಆಗಿದೆ, ಮರಿ ಹೊಡಿ ಅಣ್ಣಂಗೆ ಲವ್ ಆಗಿದೆ. ಗೈಸ್ ಕಟೀಲ್ ನೋಡಿ ಗೈಸ್. ಸನ್ನಿಧಿಯಲ್ಲಿ ಹೇಳ ಕೈ ಕರ್ಕೊಂಡು ಗೈಸ್, ಈಗ ನಾವು ಪಾರ್ಕಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಪಾರ್ಕಿಂಗ್ ಅಂತ ಹೇಳಿ ತುಂಬಾ ದೂರ ಹೋಗಿ ಬಂದೆ. ನಾನು ಅದಕ್ಕೆ ಹೇಳಿದೆ, ಇಲ್ಲಿ ನೋಡೈತಿ ಇಲ್ಲಿ ಉಂಟು ಅಂತ. ನಿಂಗೆ ಇದು ಬೇಕಿತ್ತ ಮಗನೇ. ಗೈಸ್, ಕಟೀಲಿಗೆ ಬಂದಿದ್ದೇವೆ, ಈಗ ಜಸ್ಟ್ ಬಂದದ್ದು. ಇಲ್ಲಿ ನೋಡಿ ಗೈಸ್, ಅಮ್ಮ ಕಟೀಲ್ ಅಮ್ಮ. ಮಳೆ ಸಹ ಬರ್ತಿದೆ. ನಾವೀಗ ಎಂಟ್ರಿ ಆಗ್ತಿದ್ದೇವೆ. ಈಗ ಇಲ್ಲಿಂದ ಎಂಟ್ರಿ ಆಗ್ಬೇಕು. ಗಾಡಿ ಮಳ್ಳಿಗೆ ಬಿಟ್ಟು ಬಂದೆ ಗೈಸ್. ಈಗ ಮಲ್ಲಿಗೆ ತಗೊಂಡ್ಬರ್ಬೇಕು ಗಾಡಿಯಿಂದ. ಫುಲ್ ಮಳೆಯಲ್ಲಿ ನೆಂದು ಹೋಗ್ತಿದ್ದೀನಿ. ಈಗ ಮಲ್ಲಿಗೆ ತಗೊಂಡು ಹೋಗ್ತಿದ್ದೀನಿ. ಅಯ್ಯೋ ಚಂಡಿ. ಕಟೀಲಿಗೆ ಹೋಗೋದೊಂಥರ ಇಮೋಷನ್ ಗೈಸ್. ಮೈಯೆಲ್ಲ ಜುಮ್ ಆಗ್ತುಂಟು. ಎಷ್ಟು ವರ್ಷ ಆಗಿತ್ತು ಕಟೀಲ್ ಹೋಗೋದು. ಶ್ರೀಗಳ ದರ್ಶನಕ್ಕೆ ಎಂಟ್ರಿ ಆಗ್ತಿದೆ ಗೈಸ್. ನೋಡಿ, ಕೆಲವು ಸತಿ ಇಲ್ಲಿ ಫುಲ್ ಆಗಿರ್ತದೆ.
ಕಟೀಲ್ ಅಮ್ಮನ ಎಂಟ್ರಿ ಇತ್ತು, ಇಲ್ಲಿ ವಿಡಿಯೋ ತೆಗಿಲಿಕ್ಕೆ ಇಲ್ವೇನೋ. ಈಗ ಅಮ್ಮನ ಗುಡಿಗೆ ಹೋಗಿ ಬಂದೆ, ಪ್ರಸಾದ ನೋಡಿ ಈಗಷ್ಟು ಹೋಗಿ ಬಂದೆ ಗಾಯ್ಸ್. ಈಗ ಅನ್ನ ಪ್ರಸಾದಕ್ಕೆ ಹೋಗ್ಲಿಕ್ಕೆ ಇತ್ತು, ಅಮ್ಮಂದು ಫೋಟೋಶೂಟ್ ಇನ್ನೂ ಸಾಗಿಲ್ಲ, ಹಾಗೆ ಫೋಟೋಶೂಟ್ ಎಲ್ಲ ಹಾಕಿ ಎಲ್ಲಿ ನೋಡಿ ಗೈಸ್, ಅಲ್ಲಿ ಫೋಟೋಶೂಟ್ ಮಾಡ್ಲಿಕ್ಕಿತ್ತಂತೆ ಗೈಸ್. ಈಗ ನಾವು ಅನ್ನ ಪ್ರಸಾದಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಟೈಮಿಂಗ್ ನೋಡಿ ಗೈಸ್, ಎಷ್ಟು ಟೈಮಿಂಗ್ ಇದೆ, ಬರುವವರು ನೋಡ್ಕೊಂಡ್ ಬನ್ನಿ. ಲಾಸ್ಟ್ ಟೈಮ್ ಬಂದಾಗ ಫುಲ್ ನೀರಿತ್ತ. ಈ ಸತಿ ಏನ್ ನೀರಿಲ್ಲ. ಟೂರ್ಸ್ ಜನನೇ ಇಲ್ಲ. ಇದು ಯಾವ ತರಮ್ಮ, ಬೋಟ್ ತರವಾ ದೇವಸ್ಥಾನ? ಇದು ಬೋಟ್ ತರ ಅಂತೆ. ಮಧ್ಯಾಹ್ನ ಹೊತ್ತು ಬಂದ್ರೆ ಒಳ್ಳೆ ಕಾಣಿಸ್ತಂತಲ್ಲ, ಹಗಲಲ್ಲಿ ಬರ್ಬೇಕು ಗೈಸ್. ಬೋಟ್ ತರ ದೇವಸ್ಥಾನ ಫುಲ್. ಇಲ್ಲಿಂದ ನೋಡಿ ಗೈಸ್, ಇಲ್ಲಿಂದ ಹಿಡಿದು ಅಲ್ಲಿ ತನಕ ಬೋಟ್ ತರ. ಬೋಟ್ ಶಿಪ್ಪ ಕಟ್ಟಿಸಿದ ಮೇಸ್ತ್ರಿ ಹತ್ರ ಕೇಳುವ ಗೈಸ್. ಈಗ ಬೋಟಕ್ಕೆ ಹೋಗುವ. ಜನ ಅಷ್ಟು ಫುಲ್ ಆಗಿದ್ದಾರೆ. ಪಾಡ್ಲೆ ತೆತ್ತವಾಡ್ಲಿ ಗೈಸ್. ಪ್ಲೇಟ್ ಬಂತು ಅಲ್ಲಿ ನೋಡಿ ಪಾಪ, ಹಸು ಆಗ್ತುಂಟಂತ ಮಗುವಿಗೆ ಪಾಪ. ಇಲ್ಲಿ ನೋಡಿ ಬಟ್ಟಲು ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಇವತ್ತಂತೂ ಒಳ್ಳೆ ದರ್ಶನ ಆಯ್ತು ಗೈಸ್, ಒಳ್ಳೆ ರೀತಿಯಲ್ಲಿ ಹೋಯ್ತು ದರ್ಶನ. ಈಗ ಊಟ ಮಾಡ್ತಿದ್ವಿ, ಇನ್ನು ಊಟ ಬರ್ಬೇಕು. ಸಾರಿ, ಊಟ ಮಾಡ್ತಾರೆ. ಶಿವ ಪೆತ್ತಗೊದ್ದೆ ಆಗ್ತದೆ ನನ್ನ ಕಡೆಯಿಂದ, ಚೂರು ಅಡ್ಜಸ್ಟ್ ಮಾಡ್ಕೊಟ್ಟು. ಸೂಪರ್ ಇತ್ತು ಗೈಸ್ ಊಟ, ನಂಗಂತೂ ತುಂಬಾ ಇಷ್ಟ ಆಯ್ತು ಗೈಸ್. ಇಲ್ಲಿ ನೋಡಿ, ಆನೆ ಇಲ್ಲ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಳಿಕ್ ಹೋಗುದು ಇವನೇ. ಆನೆ ಇತ್ತು ನೋಡಿ ಗೈಸ್. ಹಾಗೆ ಐಫೋನ್ ಅಲ್ಲಿ ಕಾಣಿಸ್ತದೆ ಆನೆ ನೋಡಿ ಗೈಸ್. ನೋಡಿ ಗೈಸ್ ಎಷ್ಟು ಚಂದ ಅಲ್ಲ ಗೈಸ್. ಇದು ನಂದಿನಿ ನದಿಯಿಂದ ಬರುದಂತೆ. ಮೊದ್ಲೆಲ್ಲ ಫುಲ್ ನೀರು ಇರ್ತಿತ್ತು ಗೈಸ್, ಈಗ ನೀರೇ ಇಲ್ಲ. ಇವತ್ತು ನೀರೇ ಇಲ್ಲ, ಮೊದ್ಲು ಫುಲ್ ನೀರು ಬರ್ತಿತ್ತು. ಪಾಟೀಲಮ್ಮ ಚಿಕ್ಕಮನ್ ತೋರ್ಸ, ಚಿಕ್ಕಮನ್ ತೋರ್ಸ. ಬಾಯ್ ಗೈಸ್. ಈಗ ಕಟೀಲಿಂದ ಹೊರಟಿದ್ದೇವೆ ಗೈಸ್. ಈಗ ಅಪ್ಪ ಅಮ್ಮಂದ ಆನಿವರ್ಸರಿಗೆ ಒಂದು ಕೇಕರ್ ಮಾಡಿಸ್ಬೇಕಂತ ಈಗ ಕೇಕ್ ತೋರ್ಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಸೆಲೆಬ್ರೇಷನ್ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ, ನೋಡ್ಬೇಕೀಗ. ಬುಕ್ ಮಾಡಿದ್ದೇವೆ. ಕೇಕ್ ಇಲ್ಲಿ ಜಾಸ್ತಿ ತಿನ್ಲಿಕ್ಕೆ ಆಗ್ಲಿಲ್ಲ ಅಂತ ಮನೆಗೆ ತಗೊಂಡೋಗ್ತಿದ್ದೇವೆ ಗೈಸ್. ಮಳೆ ನೋಡಿ ಗೈಸ್, ಹಾಯ್ ನನ್ನ ಕಾರ್ ನೋಡಿ ಗೈಸ್. ಈಗ ರೀಚ್ ಆಗಿದ್ದೇವೆ, ಕೇಕ್ ಸಹ ತಗೊಂಡ್ಬಂದಿದ್ದೇವೆ. ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಗೋ ಟು ಸ್ಲೀಪ್. ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ.
ನಿಮ್ಗೆ ಇಷ್ಟ ಆಗಿದ್ದೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವನಿಗೆ ಒಂದು ಬಾಯ್ ಮಾಡಿ.